ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು G7 ಜ್ಯುವೆಲರ್ಸ್. ಇವತ್ತು ನನಗೆ ಕೆಲವೊಂದು ಆರ್ಡರ್ ಬಂದಿದೆ, ಸೊ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಖುಷಿ ವಿಚಾರ ಏನಂದ್ರೆ ತುಂಬಾ ಜನ ಹೊಸ ಕಸ್ಟಮರ್ಸ್ ಆರ್ಡರ್ ಮಾಡಿದ್ದಾರೆ ಈ ಸರಿ. ಹಳೆ ಕಸ್ಟಮರು ಮಂಗಳ್ಯ ಸರ ಒಂದು ಆರ್ಡರ್ ಮಾಡಿದ್ದಾರೆ, ರಿಪೀಟೆಡ್ ಕಸ್ಟಮರ್ ಅವ್ರು ಬಂದ್ಬಿಟ್ಟು ಸರ್ಕಾರ ನಗರದಿಂದ ಬಂದು ಆರ್ಡರ್ ಮಾಡಿರೋದವರು. ಇದಕ್ಕೆ ಮುಂಚೆ ನಮ್ಮ ಹತ್ರ ಜ್ಯುವೆಲ್ರಿ ಎಲ್ಲ ಮಾಡಿಸ್ಕೊಂಡಿದ್ರು. ಮತ್ತೆ ಹೊಸ ಕಸ್ಟಮರ್ಸ್ ತುಂಬಾ ಜನ ಬಂದು ಆರ್ಡರ್ ಮಾಡಿದ್ದಾರೆ. ಯಾಕಂದ್ರೆ ನಮ್ಮ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡಿ ನಾವು ಯಾರು ಅಂತ ಪರ್ಸನಲ್ ಆಗಿ ಅವ್ರಿಗೆ ಗೊತ್ತಿರಲ್ಲ, ನಮ್ಮ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟು ಬಂದು ಆರ್ಡರ್ ಮಾಡಿದ್ದಾರೆ. ಸೊ ಅದಕ್ಕೆ ತುಂಬಾ ಖುಷಿ ಆಗುತ್ತೆ. ಹಂಗೆ ಒಬ್ರು ಕಸ್ಟಮರ್ ಅಂತೂ ತುಂಬಾನೇ ಸ್ಪೆಷಲ್. ಏನಂದ್ರೆ ಅವರು ಶಾಪ್ಗೂ ವಿಸಿಟ್ ಮಾಡಿಲ್ಲ, ಪರ್ಸನಲ್ ಆಗಿ ಫೇಸ್ ಟು ಫೇಸ್ ಇದುವರೆಗೂ ನೋಡೇ ಇಲ್ಲ. ಬಟ್ ಅವರು ಫೋನಲ್ಲೇ ಆರ್ಡರ್ ಮಾಡಿ ಡಿಸೈನ್ ಎಲ್ಲ ಕಳಿಸ್ಕೊಟ್ಟು ಸೇಮ್ ಡಿಸೈನ್ ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಮತ್ತೆ ಡೆಲಿವರಿ ಟೈಮಲ್ಲಿ ಬಂದು ಜ್ಯುವೆಲ್ರಿ ಇಸ್ಕೊಂತೀವಿ ಅಂತ ಹೇಳಿದ್ರು. ಪೇಮೆಂಟ್ ಅಷ್ಟೇ ಎಲ್ಲ ಆನ್ಲೈನಲ್ಲೇ ಮಾಡಿಬಿಟ್ಟಿದ್ದಾರೆ ಕಸ್ಟಮರ್ ಅವರು. ಏನು ಒಂದು ಡೌಟ್ ಏನು ಕೇಳಲೇ ಇಲ್ಲ, ನಾನು ನಿಮ್ಮನ್ನ ಹೆಂಗೆ ಟ್ರಸ್ಟ್ ಮಾಡೋದು ಏನು ಅಂತ. ಸೊ ಅದಕ್ಕೆ ತುಂಬ ಖುಷಿ ಆಗುತ್ತೆ ಅಂತ ಕಸ್ಟಮರ್ಸ್ನ ಬಂದು ಆರ್ಡರ್ ಮಾಡಿದ್ರೆ. ಯಾಕಂದರೆ ತುಂಬ ಜನ ಇರ್ತಾರೆ, ಸೊ ಅದು ಆಬ್ವಿಯಸ್ಲಿ ಎಲ್ಲರಿಗೂ ಇದ್ದೇ ಇರುತ್ತೆ, ಅದು ಡೌಟ್ ಅನ್ನೋದಿರುತ್ತೆ, ನಿಮ್ಮನ್ನು ನಂಬಿ ಹೆಂಗೆ ಕೊಡೋದು ಅಂತ. ಹಂಗೆ ಎಲ್ಲರಿಗೂ ಭಯ ಇರುತ್ತೆ ಹೊಸದಾಗಿ ಎಲ್ಲಾದರೂ ಹೋಗಿ ಜ್ಯುವೆಲ್ರಿ ಆರ್ಡರ್ ಮಾಡಬೇಕು ಅಂತ. ಯಾಕಂದರೆ ಪರ್ಸ್ನಲ್ ಆಗಿ ಯಾವತ್ತೂ ನೋಡಿರಲ್ಲ, ಮತ್ತೆ ಅಷ್ಟೊಂದು ಹ್ಯೂಜ್ ಅಮೌಂಟ್ ಕೊಟ್ಟು ಜ್ಯುವೆಲ್ರಿ ಮಾಡಿಸ್ಬೇಕು ಅಂದರೆ ಒಂದು ಇನ್ಸೆಕ್ಯೂರ್ ಫೀಲ್ ಇರುತ್ತೆ. ಬಟ್ ನಂಬಿಟ್ಟು ಬಂದು G7 ಜ್ಯುವೆಲರ್ಸಲ್ಲಿ ಆರ್ಡರ್ ಮಾಡಿ, ನಿಮಗೂ ಒಳ್ಳೇದಾಗುತ್ತೆ, ನಮಗೂ ಒಳ್ಳೇದಾಗುತ್ತೆ. ನಿಮಗೆ ಎಷ್ಟು ಭಯ ಇರುತ್ತೋ, ಲೈಕ್ ನಮ್ಗೆ ಅದಕ್ಕಿಂತ ಎರಡರಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಯಾಕಂದರೆ ನೀವು ನಂಬಿ ಬಂದಿರ್ತೀರ ನಮ್ಮ ಶಾಪ್ಗೆ, ನಿಮ್ಗೆ ಏನು ತೊಂದರೆ ಆಗಬಾರ್ದು, ನಿಮಗೆ ಎಲ್ಲ ಡಿಸೈನ್ ಸರ್ವಿಸ್ ನೀಟಾಗಿ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ತುಂಬಾ ಕಷ್ಟಪಟ್ಟು ಜ್ಯುವೆಲ್ರಿ ಎಲ್ಲ ಪರ್ಸನಲ್ ಕೇರ್ ತೊಗೊಂಡು ಮಾಡಿ ಕೊಡ್ತೀವಿ. ಸೊ ದಯವಿಟ್ಟು ಬಂದು G7 ಜ್ಯುವೆಲರ್ಸಲ್ಲಿ ಆರ್ಡರ್ ಮಾಡಿ. ಮತ್ತೆ ಜ್ಯುವೆಲ್ರಿ ಡೀಟೇಲ್ಸಲ್ಲಿ ಹೋಗೋದಾದರೆ ಮಂಗಳ್ಯ ಸರ ಒಂದು ಆರ್ಡರ್ ಮಾಡಿದ್ದಾರೆ ಕಸ್ಟಮರು. ಪ್ಲೈನ್ ಆದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಮೋಪ್ ಒಂದು ಮಾಡಿಕೊಡಿ ಅಂತ ಹೇಳಿದ್ದಾರೆ. ಸೊ ನಾವು ಲಾಸ್ಟ್ ಟೈಮ್ ಎಲ್ಲ ಮಾಡಿಸಿದ್ವಿ ಈ ಥರ ಮೋಪು. ಸೊ ಈ ಥರದ್ದೊಂದು ಸಜೆಸ್ಟ್ ಮಾಡಿದ್ವಿ, ಚೆನ್ನಾಗಿರುತ್ತೆ ನೋಡಿ ಮೇಡಮ್ ಅಂತ. ಅವ್ರಿಗೂ ತುಂಬ ಇಷ್ಟ ಆಯಿತು. ಸೊ ಮಾಡಿಸ್ಕೊಂಡಿದ್ದಾರೆ. ಇದು ಬಂದ್ಬಿಟ್ಟು 30 ಗ್ರಾಮ್ ವೆಯ್ಟಲ್ಲಿ ಹೇಳಿದರು. ಮತ್ತೆ 3 ಗ್ರಾಮ್ಸ್ 24 ಕ್ಯಾರೆಟ್ ಕೊಡಿ, ಸೇವಿಂಗ್ ಪರ್ಪಸ್ ಇಟ್ಕೊಂಡಿರ್ತೀವಿ ಅಂತ ಹೇಳಿದ್ರು. ಮತ್ತೆ ನಾರ್ಮಲ್ ಬಟಾಣಿ ಚೈನ್ ಆಗಿದ್ರೆ ಒಂದು 30 ಗ್ರಾಮ್ಸ್ಗೆ ಆಗ್ತಿತ್ತು. ಮತ್ತೆ ಮೋಪು ಬೇರೆ ಬರ್ತಿತ್ತಲ್ಲ, ಒಂದು 4 ಗ್ರಾಮ್ ಅದೊಂದು ಎಕ್ಸ್ಟ್ರಾ ಆಗುತ್ತೆ. ಅದಕ್ಕಾಗಿ ಮತ್ತೆ ಕಸ್ಟಮರ್ಗೆ ಹೇಳಿದ್ವು, ಮೇಡಮ್ ಅದೇನು ಸೇವ್ ಮಾಡ್ಕೊಂಡಿದ್ದೀರಾ ಎಲ್ಲ ಮಂಗಳ್ಯ ಸರಕ್ಕೆ ಮಾಡಿಸ್ಕೊಡಿ. ಯಾಕಂದ್ರೆ ಮಂಗಳ್ಯ ಸರ ನೀವು ಮತ್ತೆ ಮತ್ತೆ ಮಾಡೋಕ್ಕಾಗಲ್ಲ, ಗೋಲ್ಡ್ ಬೇಕಾದ್ರೆ ಮತ್ತೆ ನೀವು ದುಡ್ಡಿದ್ದಾಗ ತೆಗೆದು ಹಿಡ್ಕೊಬೋದು ಹಂಗಂತ ಹೇಳಿದ್ವಿ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಮಾಡಿಸಿದ್ದಾರೆ. ಇದು ವೆಯ್ಟ್ ಎಲ್ಲ ಒಂದು 34 ಗ್ರಾಮ್ ವೆಯ್ಟ್ ಆಗಿದೆ. ಇದಕ್ಕೂ ಕಾರ್ಡೆಲ್ಲ ಹಾಕ್ಸಿದ್ವಿ, 916 ಹಾಲ್ಮಾರ್ಕ್ ಆಗಿದೆ ಎಲ್ಲ. ಇದು ಏನಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ ಅಂತೂ. ಲೈಕ್ ನಾರ್ಮಲ್ ಬಟಾಣಿ ಚೈನ್ ನಾವು ಯಾವತ್ತೂ ಯೂಸ್ ಮಾಡ್ತಿರ್ತೀವಿ, ಸೊ ಮಾಡಿದ್ದೇನೆ ಮಾಡಿ ನಿಮ್ಗೂ ಬೋರ್ ಆಗೋಗಿರುತ್ತೆ. ಏನಾದರೂ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಸಿಂಪಲ್ ಆಗಿ, ಏನು ಜಾಸ್ತಿ ನೀವೇನು ಲಕ್ಸುರಿಯಸ್ ಆಗಿ ಏನು ಕಾಣಿಸೋದು ಬೇಡ. ಸೊ ತುಂಬಾ ಸಿಂಪಲ್ ಆಗಿದೆ, ತುಂಬಾ ಕ್ಲಾಸ್ ಆಗಿದೆ, ತುಂಬಾನೇ ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಅಂತೂ. ಇದೆಲ್ಲ ಒಳ್ಳೆ ಕೆಲಸದವ್ರು ಕೊಟ್ಟು ಮಾಡಿಸಿರೋದು. ಸೊ ಒಂದು 10 ದಿನ ಟೈಮ್ ಆಗುತ್ತೆ ಇದಕ್ಕೆ. ಯಾಕಂದ್ರೆ ಅವ್ರಿಗೆ ಪೇಷನ್ಸ್ ಆಗಿ ಮಾಡೋಕ್ಕೆ ಕೊಡಬೇಕಿಲ್ಲ ಅಂದ್ರೆ ಫಿನಿಶಿಂಗ್ ಔಟ್ಪುಟ್ ಚೆನ್ನಾಗಿ ಬರಲ್ಲ. ಮತ್ತೆ ಇದು ಸ್ಟೋನ್ ನೋಡ್ತಿದ್ದೀರಾ, ಎಲ್ಲ ಡೈಮಂಡ್ ವರ್ಕ್ ಅಲ್ಲಿ ಮಾಡಿರೋದು. ಸ್ಟೋನ್ ಅಷ್ಟೇ, ನಿಮಗೆ ಇದು ಶೈನ್ ಡಲ್ ಆಗೋದು, ಏನು ಸ್ಟೋನ್ ಬಿದ್ದೋಗೋದು ಆ ಥರ ಏನೂ ಆಗಲ್ಲ, ತುಂಬಾ ಬಾಳಿಕೆ ಬರುತ್ತೆ. ಮತ್ತೆ ಇದು ಶೈನ್ ಹಂಗೆ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದು ಎರಡು ಕಡೆನೂ ಸೇಮ್ ಇರೋದ್ರಿಂದ ನೀವು ಯಾವ ಕಡೆ ಚೈನ್ ಟಿಲ್ಟ್ ಆದ್ರೂ ಸೇಮ್ ಡಿಸೈನ್ ಕಾಣಿಸುತ್ತೆ, ತುಂಬಾನೇ ಚೆನ್ನಾಗಿದೆ. ಈ ತರ ನೀವು ಏನಾದರೂ ಬೇಕಾದ್ರೆ ಬಂದು ಮಾಡಿಸ್ಕೊಡಿ. ವೆಯ್ಟ್ ಬಂದು ಒಂದು 34 ಗ್ರಾಮ್ ಆಗಿದೆ, ಮತ್ತೆ 24 ಇಂಚಸ್ ಲಾಂಗ್ ಆಗಿದೆ. ಮತ್ತೆ ಇನ್ನೊಂದು ನೆಕ್ಲೆಸ್ ಒಬ್ರು ಕಸ್ಟಮರ್ ಇವಾಗೆ ಬಂದು ಜಸ್ಟ್ ಡೆಲಿವರಿ ಇಸ್ಕೊಂಡು ಹೋದ್ರು. ವಿಡಿಯೋ ಮಾಡ್ತಿದ್ರೆ ಇನ್ ಬಿಟ್ವೀನ್ ಬಂದ್ರು. ಸೊ ಅವ್ರನ್ನ ಮತ್ತೆ ವೆಯ್ಟ್ ಮಾಡಿ ಅಂತ ಹೇಳಕ್ಕಾಗಿಲ್ಲ. ಸೊ ಅದಕ್ಕಾಗಿ ಅವ್ರು ಕಸ್ಟಮರ್ ತಗೊಂಡೋಗಿದ್ದಾರೆ. ಅವರು ಬಂದ್ಬಿಟ್ಟು ಹೊಸ ಕಸ್ಟಮರ್, ಇಲ್ಲಿ ಹೊಸಕೋಟೆಯಿಂದ ಆರ್ಡರ್ ಮಾಡಿರೋದು. ಸೊ ಅದ್ರದ್ದು ವಿಡಿಯೋ ನಾನು ಮತ್ತೆ ಫೋಟೋ ತೋರಿಸ್ತೀನಿ. ಅವ್ರು ಬಂದ್ಬಿಟ್ಟು ಒಂದು 16 ಗ್ರಾಮ್ ವೆಯ್ಟ್ ಅಲ್ಲಿ ಹೇಳಿದ್ರು, 16 ಗ್ರಾಮ್ ವೆಯ್ಟ್ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು, ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಇವಾಗ ಜಸ್ಟ್ ಸುಮ್ಮನೆ ನಾನೇನು ಹೇಳ್ತಿಲ್ಲ, ಇವಾಗ ಅವ್ರು ಏನು ಇಸ್ಕೊಂಡು ಹೋಗಿದ್ದಾರೆ ಅದನ್ನೇ ಹೇಳ್ತಾ ಇದ್ದೀನಿ. ಇದಕ್ಕೆ ಮತ್ತೆ ಏನಾದರೂ ಜ್ಯುವೆಲ್ರಿ ಬೇಕಾದ್ರೆ ಬಂದು ನಿಮ್ಮ ಹತ್ರನೇ ಆರ್ಡರ್ ಮಾಡಿಸ್ಕೊಂತೀವಿ. ತುಂಬಾ ರೀಸನಬಲ್ ಆಗಿ ಮಾಡ್ಕೊಟ್ಟಿದ್ದೀರಾ. ಮತ್ತೆ
ಫಿನಿಶಿಂಗ್ ಇಷ್ಟು ಚೆನ್ನಾಗಿ ಔಟ್ಪುಟ್ ಬರುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ, ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ ತುಂಬ ಖುಷಿಯಿಂದ ಹೋದ್ರು. ಸೊ ಆ ಥರ ಹೊಸ ಕಸ್ಟಮರ್ ಬಂದು ನಮ್ಮ ಜ್ಯುವೆಲ್ರಿ ಚೆನ್ನಾಗಿದೆ, ವರ್ಕ್ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಎಂಡ್ ಆಫ್ ದ ಡೇ ನಾವು ಬಿಸ್ನೆಸ್ ಪರ್ಪಸ್ಗಿಂತ ಲೈಕ್ ಸರ್ವಿಸ್ ಮಾಡೋ ಥರ ನಾವು ಟ್ರೀಟ್ ಮಾಡ್ತೀವಿ. ಎಲ್ಲ ಕಸ್ಟಮರು ಇಂಪಾರ್ಟೆಂಟು, ಸೊ ಎಲ್ಲರೂ ಸ್ಯಾಟಿಸ್ಫೈ ಆಗಬೇಕು ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಸೊ ಅದರಿಂದ ಈ ಥರ ಹೇಳಿದಾಗ ತುಂಬ ಖುಷಿ ಆಗುತ್ತೆ. ನಾವು ಎಷ್ಟು ಕಷ್ಟಪಟ್ಟಿದ್ದೇವೆ ಅವೆಲ್ಲ ಏನು ನೆನಪಾಗಲ್ಲ. ಸೊ ಕಸ್ಟಮರ್ ಅದೊಂದು 2 ಮಾರ್ಕ್ಸ್ ಸಾಕು, ತುಂಬ ಚೆನ್ನಾಗಿ ಅನಿಸುತ್ತೆ ಆ ಥರ ಕಾಂಪ್ಲಿಮೆಂಟ್ ಕೊಟ್ಟರೆ ಕಸ್ಟಮರು. ಮತ್ತು ಇವರು ಬಂದ್ಬಿಟ್ಟು ಹೊಸ ಕಸ್ಟಮರು. ಸೊ ಚೋಕರ್, ಇದು ನಾರ್ಮಲ್ ಚೋಕರ್ 7 to 8 ಗ್ರಾಮ್ ವೆಯ್ಟಲ್ಲಿ ಆಗಿದೆ. ನಮ್ಮ ಹತ್ರ ತುಂಬಾ ಮಾಡಿದ್ದೀವಿ ಇದನ್ನು. ಸೊ ಅವ್ರು ಯಾರಿಗೂ ಗಿಫ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಗಿಫ್ಟ್ ಪರ್ಪಸ್ ಆಗಿ ಇದು ಮತ್ತು ಇದು ನೆಕ್ಲೆಸ್ ಒಂದು ಆರ್ಡರ್ ಮಾಡಿದ್ದಾರೆ. ಸೊ ಹೊಸ ಕಸ್ಟಮರ್ ಇವರು. ಸೊ ಇವ್ರಿಗೂ ಡೆಲಿವರಿ ಕೊಡಬೇಕು ಸಾಟರ್ಡೆ. ಸೊ ನಾಳೆ ಎತ್ಕೊಂಡು ಹೋಗ್ತಾರೆ ಕಸ್ಟಮರ್. ಇದ್ರ ಬಗ್ಗೆ ಏನು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದ್ರ ಬಗ್ಗೆ ಎಲ್ಲ ನಿಮಗೆ ತುಂಬ ಗೊತ್ತು. ತುಂಬಾ ಮಾಡಿಸಿದ್ದೀವಿ, ಪ್ರೀವಿಯಸ್ ವೀಡಿಯೋಸಲ್ಲಿ ನೋಡಿ, ಸುಮ್ಮನೆ ನಿಮಗೂ ತಲೆ ತಿನ್ನೋದು ಚೆನ್ನಾಗಿರಲ್ಲ. ಮತ್ತು ಇನ್ನೊಂದು 8 ಗ್ರಾಮ್ ವೆಯ್ಟಲ್ಲಿ ಆಗಿದೆ, 9 ಗ್ರಾಮ್ ವೆಯ್ಟಲ್ಲಿ ಆಗಿದೆ. ಅವ್ರು 8 ಗ್ರಾಮ್ ಹೇಳಿದ್ರು, 9 ಗ್ರಾಮ್ ಆಗಿದೆ. 9 ಗ್ರಾಮಲ್ಲಿ ತುಂಬ ಚೆನ್ನಾಗಿದೆ, ಕ್ಯೂಟ್ ಆಗಿದೆ, ನೋಡೋಕ್ಕೂ ಚಿಕ್ಕದಾಗಿದೆ, ಬಟ್ ತುಂಬ ಚೆನ್ನಾಗಿ ಬಂದಿದೆ. ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ನನಗಂತೂ ತುಂಬ ಇಷ್ಟ ಆಯಿತು. 9 ಗ್ರಾಮ್ ವೆಯ್ಟಲ್ಲಿ ಇದು 916 ಹಾಲ್ಮಾರ್ಕಲ್ಲಿ ಆಗಿರೋದು. ಮತ್ತು ಇದ್ರದ್ದು ಕಲ್ಲಿನ ತೂಕ ಏನಿದೆ ಎಲ್ಲ ಮೈನಸ್ ಬರುತ್ತೆ ಕಸ್ಟಮರ್ಗೆ, ಇದು ವಿಷಯ. ಮತ್ತು ಲಾಸ್ಟ್ ಟೈಮು ನಮ್ಮ ಹತ್ರ ಬಂದು ಕಸ್ಟಮರ್ ಅವರು ಆರ್ಡರ್ ಮಾಡಿದ್ರು. ಸೊ ತಾಳಿ ಬೇರೆ ಕಡೆ ಮಾಡಿಸಿದ್ರು. ಸೊ ಸೇಮ್ ಡಿಸೈನ್ ನಮ್ಮ ಹತ್ರ ಫೋಟೋ ತೊಗೊಂಡೋಗಿ ತಾಳಿ ಬೇರೆಯವ್ರ ಹತ್ರ ಮಾಡಿಸ್ಕೊಂಡಿದ್ರು. ಸೊ ಅವರು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಸೇಮ್ ತಾಳಿನೇ ಸೇಮ್ ಡಿಸೈನೇ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಹಳೇದು ಮೆಲ್ಟ್ ಮಾಡಿ ಮತ್ತೆ ಮಾಡಿದ್ದಾರೆ ಅಂತ ಹೇಳಿದ್ವಲ್ಲ ಲಾಸ್ಟ್ ಟೈಮ್, ನಮ್ಮ ಭಾವ ಅವರು ಮಾಡಿದ್ರು ವಿಡಿಯೋದು. ಸೊ ಅವರೇ ಕಸ್ಟಮರ್ ಸೇಮ್. ಮತ್ತು ಇವಾಗ ಕಪಲ್ ರಿಂಗ್ ಆರ್ಡರ್ ಮಾಡಿದ್ದಾರೆ. ಅವ್ರ ಆಲ್ರೆಡಿ ರಿಂಗ್ ಇದೆ ಅಂತೆ ಅವ್ರ ಹತ್ರ, ಬಟ್ ಅವ್ರಿಗೇನೋ ಅಷ್ಟು ಡಿಸೈನ್ ಇಷ್ಟ ಆಗಿಲ್ಲ ನನಗೆ, ನೀವು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಇದು ಸೇಮ್ ಡಿಸೈನ್ ಇರಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಸೇಮ್ ಡಿಸೈನೇ ಮಾಡಿದ್ದೀವಿ. ಸೊ ಯಾಕಂದರೆ ಕಸ್ಟಮರ್ ಅವ್ರು ಲಾಸ್ಟ್ ಟೈಮ್ ಮಾಡಿ ರಿಜೆಕ್ಟ್ ಮಾಡಿದಾರಲ್ಲ, ಸೊ ಅವ್ರು ಹಂಗಂತ ಹೇಳ್ಬಿಟ್ಟು. ಮತ್ತು ಇದು ಎಲ್ಲ ಏನಂದರೆ ಕ್ಯಾಸ್ಟಿಂಗ್ ವರ್ಕಲ್ಲಿ ಮಾಡಿರೋದು. ಸೊ ಅವ್ರಿಗೆ ಇದು ವರ್ಕ್ ಆ್ಯಕ್ಚುಲಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಾಫ್ಟ್ವೇರಲ್ಲಿ ಏನು ಮಾಡ್ತೀವಿ ಅಂದರೆ, ಸೊ ಸೇಮ್ ರಿಂಗ್ನ ಡಿಸೈನ್ ಮಾಡ್ತೀವಿ, ಒಂದು ಪ್ರೋಟೋಟೈಪ್ ಮಾಡಿ ಓಕೆ ಅಂದರೆ ಮಾತ್ರನೇ ಮತ್ತೆ ವರ್ಕ್ ಪ್ರೊಸೀಡ್ ಆಗುತ್ತೆ. ಸೊ ಅದು ಪ್ರೋಟೋಟೈಪ್ ವಿಡಿಯೋ ನಾನು ತೋರಿಸ್ತೀನಿ, ಅದು ನಿಮಗೆ ಗೊತ್ತಾಗುತ್ತೆ. ಸೊ ಆ ವಿಡಿಯೋ ಕೊಟ್ಟು ಅವ್ರಿಗೆಲ್ಲ ಓಕೆ ಅಂದಮೇಲೆ ಮತ್ತೆ ವರ್ಕ್ ಸ್ಟಾರ್ಟ್ ಮಾಡಿದ್ದೀವಿ. ತುಂಬಾ ಡಿಸೈನ್ ಚೆನ್ನಾಗಿ ಬಂದಿದೆ. ಮತ್ತು ಇದರಲ್ಲಿ ಎನ್ಗ್ರೇವಿಂಗು ಮಾಡಿಸ್ಕೊಂಡಿದ್ದಾರೆ ಅವರು, ಲೆಟರ್ಸ್ AC ಅಂತ ಎನ್ಗ್ರೇವ್ ಮಾಡಿಸ್ಕೊಂಡಿದ್ದಾರೆ. ನೀವು ಈ ಥರ ಏನಾದರೂ ಕಪಲ್ ರಿಂಗ್ ಮಾಡ್ಕೊಬೇಕಂದ್ರೆ ನೋಡಿ ಮಾಡ್ಕೊಳ್ಳಿ, ಡಿಸೈನ್ ತುಂಬ ಚೆನ್ನಾಗಿದೆ. ಇದರಲ್ಲಿ ಇನ್ನೊಂದು ಏನಂದರೆ, ನೀವು ಎಂಗೇಜ್ಮೆಂಟ್ ಡೇಟ್ ಅಥವಾ ಮದುವೆ ಡೇಟ್ ಅದನ್ನು ನೀವು ಎನ್ಗ್ರೇವ್ ಮಾಡಿಸ್ಕೊಬೋದು. ಮತ್ತು ಲೆಟರ್ಸು ಏನು ಬೇಕಾದ್ರೂ ಎನ್ಗ್ರೇವ್ ಮಾಡಿಸ್ಕೊಬೋದು. ಅವ್ರೇನು ಅಂದ್ಕೊಂಡಿದ್ದಾರೆ ಡಿಸೈನ್ ಸೇಮ್ ಬಂದಿದೆ, ಏನೇನು ಡೀಟೇಲ್ಸ್ ಹೇಳಿದಾರೋ ಎಕ್ಸಾಕ್ಟ್ ಸೇಮ್ ಬಂದಿದೆ. ಅವ್ರೇನಂದರೆ ವೆಯ್ಟ್ಗೇನು ಕಾಂಪ್ರಮೈಸ್ ಆಗ್ತಿರ್ಲಿಲ್ಲ. ಸೊ ವೆಯ್ಟ್ ಎಷ್ಟಾದರೂ ಆಗಲಿ ಪರವಾಗಿಲ್ಲ, ನನಗೆ ಡಿಸೈನ್ ನೀಟಾಗಿ ಬರಬೇಕು, ಆ್ಯಸ್ ಇಟ್ ಈಸ್ ಸೇಮ್ ಬರಬೇಕು ಅಂತ ಹೇಳಿದ್ದಾರೆ. ಸೊ ಸೇಮ್ ಆ್ಯಸ್ ಇಟ್ ಈಸ್ ಬಂದಿದೆ. ಇದೆಲ್ಲ ಎರಡೂ ಸೇರಿ ಒಂದು 15 ಗ್ರಾಮ್ ವೆಯ್ಟ್ ಆಗಿದೆ. 2 ರಿಂಗು ತುಂಬಾ ಚೆನ್ನಾಗಿದೆ ಇದು ಬ್ಯಾಂಡ್. ಸೊ ಇದ್ರ ವಿಡಿಯೋ ನಾನು ತೋರಿಸ್ತೀನಿ ನೋಡಿ. ನಿಮಗೂ ಈ ಥರ ಏನಾದರೂ ಜ್ಯುವೆಲ್ರಿ ಬೇಕಾದರೆ G7 ಜ್ಯುವೆಲರ್ಸಲ್ಲಿ ಬಂದು ಆರ್ಡರ್ ಮಾಡಿ. ಬೇರೆ ಜ್ಯುವೆಲರ್ಸ್ ಕಂಪೇರ್ ಮಾಡಿದ್ರೆ ನಮ್ಮ ಹತ್ರ ಮೇಕಿಂಗ್ ಚಾರ್ಜಸ್ ಕಮ್ಮಿ ಇರುತ್ತೆ. ಮತ್ತು ಫಿನಿಶಿಂಗ್ ಡೀಟೈಲಿಂಗ್ ಎಲ್ಲ ನೋಡ್ಬೋದು. 100ಗೆ 200% ತುಂಬ ಕೇರ್ ತೊಗೊಂಡು ನೀಟಾಗಿ ಮಾಡಿಕೊಡ್ತೀವಿ. ಇದು ವಿಷಯ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಗೇನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ. ಯಾರ್ಯಾರು ಹೊಸದಾಗಿ ನೋಡ್ತಿದ್ದೀರಾ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಹೊಸ ಕಂಟೆಂಟ್ಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇಟ್ಕೊಂಡಿರಿ. ಥ್ಯಾಂಕ್ ಯು. ಇದರದೆಲ್ಲ ನಾನು ಡೀಟೇಲ್ ಆಗಿ ತೋರಿಸ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದ್ದೀರಾ ಕೊನೆವರೆಗೂ ನೋಡಿ. ಥ್ಯಾಂಕ್ ಯು. ಮತ್ತು ಚೈನ್ ಇದು ಡೀಟೇಲ್ ನೋಡ್ಬೋದು ನೀವು. ಲೈಕ್ ಇದು ಫ್ಲವರ್ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ, ತುಂಬ ಕೇರ್ ತೊಗೊಂಡು ತುಂಬ ನೀಟಾಗಿ ಮಾಡಿದ್ದಾರೆ. ಮತ್ತು ಇದು ಶೈನು ಅಷ್ಟೇ, ನಿಮಗೆ ಶೈನ್ ಡಲ್ ಆಗೋದು, ಸ್ಟೋನ್ ಬಿದ್ದೋಗೋದು ಆ ಥರ ಏನೂ ಆಗಲ್ಲ. ವರ್ಕ್ ತುಂಬ ಚೆನ್ನಾಗಿದೆ. ಮತ್ತು ಡಿಸೈನ್ ನೋಡ್ಬೋದು ನೀವು, ಡಿಸೈನು ಅಷ್ಟೇ ಬಟಾಣಿ ಚೈನ್ ಇದು. ಇದೇನೆಂದರೆ ನಾವೇ ಮಾಡೋದ್ರಿಂದ ಚೈನ್ ನಿಮಗೆ ಮೇಕಿಂಗ್ ಚಾರ್ಜಸ್ ಕಮ್ಮಿ ಆಗುತ್ತೆ ಬೇರೆ ಜ್ಯುವೆಲರ್ಸ್ಗೆ ಕಂಪೇರ್ ಮಾಡಿದ್ರೆ.
ಮತ್ತು ಮೂಗ್ಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ, ಯಾಕಂದರೆ ಇದು ತುಂಬ ವರ್ಕ್ ಇರುತ್ತೆ ಇದು. ಸೊ ಅದಕ್ಕಾಗಿ ಇದಕ್ಕೆ ಮಾತ್ರ ಸಪ್ರೇಟ್ ಚಾರ್ಜ್ ಇರುತ್ತೆ, ಮತ್ತು ಚೈನ್ಗೆಲ್ಲ ಸಪ್ರೇಟ್ ಚಾರ್ಜ್ ಇರುತ್ತೆ. ಡಿಸೈನ್ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿದೆ. ನಿಮಗೂ ಈ ಥರ ಏನಾದರೂ ಬೇಕಾದರೆ ಬಂದು ಆರ್ಡರ್ ಮಾಡಿ. ಇದು ಬಂದುಬಿಟ್ಟು 24 ಇಂಚಸ್ ಲಾಂಗ್ ಇದೆ. ವೆಯ್ಟ್ ಬಂದು ಒಂದು 34 ಗ್ರಾಮ್ಸ್ ಇದೆ. ಮತ್ತು ಕಪಲ್ ರಿಂಗ್ ನೋಡ್ಬೋದು ನೀವು, ಬ್ಯಾಂಡ್ ಇದು. ಸೊ ಕಸ್ಟಮರೇ ಸೆಲೆಕ್ಟ್ ಮಾಡಿರೋ ಡಿಸೈನ್ ಇದು, ತುಂಬಾ ಚೆನ್ನಾಗಿದೆ. ಒಳಗಡೆ AC ಅಂತ ಎನ್ಗ್ರೇವ್ಗಳು ಆಗಿದೆ. ಸೊ ಇದು ಮೆನ್ದು, ಇದು ವುಮೆನ್ದು, ಎರಡು ನೋಡ್ಬೋದು ಎಷ್ಟು ಕ್ಯೂಟ್ ಆಗಿದೆ ಅಂತ. ಮಧ್ಯದಲ್ಲಿ ಒಂದು ಸ್ಟೋನ್ ಬಂದಿದೆ, ಮತ್ತು ಡಿಸೈನ್ ತುಂಬ ಕ್ಲಾಸ್ ಆಗಿದೆ, ಸಿಂಪಲ್ ಆಗಿದೆ. ಮತ್ತು ಲೈಕ್ ನೀವು ಈ ಥರ ಏನಾದರೂ ಇನ್ಶಿಯಲ್ಸ್ ಕೂಡ ನೀವು ಮಾಡ್ಬೋದು, ನೇಮ್ ಲೆಟರ್ಸು. ಸೊ ಇದಲ್ಲದೆ ನೀವು ಮ್ಯಾರೇಜ್ ಡೇಟ್ ಅಥವಾ ಎಂಗೇಜ್ಮೆಂಟ್ ಡೇಟ್ ಏನಾದರೂ ಇದ್ರೂ ಅದನ್ನು ಬೇಕಾದ್ರೂ ನೀವು ಎನ್ಗ್ರೇವ್ ಮಾಡಿಸ್ಕೊಬೋದು. ಇದೊಂದು ಟೈಪ್ ಮೆಮೊರಿ ಇದ್ದಂಗೆ ಇರುತ್ತೆ ನಿಮಗೆ, ಯಾವತ್ತು ಏನು ಅಂತ. ಮತ್ತು ಇದು ನೋಡ್ಬೋದು 916 ಹಾಲ್ ಮಾರ್ಕ್ ಆಗಿದೆ ಎರಡೂ. ಮತ್ತು ಈ ಚೋಕರು, ಸೊ ನಾರ್ಮಲಿ ತುಂಬ ನೋಡಿದ್ದೀರಾ ನಮ್ಮ ಹತ್ರ ಈ ಥರ ಚೋಕರು. ಒಂದು 7 to 8 ಗ್ರಾಮ್ ವೆಯ್ಟಲ್ಲಾಗಿದೆ. ಮತ್ತು ಇದಕ್ಕೆ ಮಧ್ಯದಲ್ಲಿ ಒಂದು ಪಟ್ಟಿನೂ ಹಾಕಿದ್ದೀವಿ. ಸೊ ಪರ್ಲ್ ಆ ಕಡೆ ಈ ಕಡೆ ಹೋಗ್ದಿರ ಕರೆಕ್ಟಾಗಿ ಕೂತ್ಕೊಬೇಕು ಅಂತ. ಮತ್ತು ಇದು ಬಂದುಬಿಟ್ಟು 3mm ಸ್ವರಾಸ್ಕೆ ಪರ್ಲ್ ಯೂಸ್ ಮಾಡಿದ್ದೀವಿ. ಸೊ ಸ್ವರಾಸ್ಕೆ ಪರ್ಲ್ ಯೂಸ್ ಮಾಡೋದ್ರಿಂದ ಏನಂದರೆ ನಿಮಗೆ ಎಲ್ಲ ಒಂದೇ ಸೈಜಲ್ಲಿರುತ್ತೆ, ಮತ್ತು ಫಿನಿಶಿಂಗ್ ತುಂಬ ನೀಟಾಗಿರುತ್ತೆ, ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಕಲರು ನಿಮಗೆ ಫೇಡ್ ಔಟ್ ಆಗೋದು ಆ ಥರ ಏನೂ ಆಗಲ್ಲ, ಎಲ್ಲ ಒಂದೇ ಸೈಜ್ ಇರುತ್ತೆ. ಇದು ಕೆಳಗಡೆನೂ ಪರ್ಲ್ ಆ ಥರನೇ ಬೇಕು ಅಂತ ಹೇಳಿದ್ದಾರೆ. ಇದು 4mm ಪರ್ಲು. ಲಕ್ಷ್ಮಿ ಡೀಟೇಲ್ ನೋಡ್ಬೋದು ನೀವು, ಲಕ್ಷ್ಮಿ ಮಂದಹಾಸ ಕೂತ್ಕೊಂಡಿರೋದೆಲ್ಲ, ಆ ಕಡೆ ಈ ಕಡೆ ಎಲಿಫೆಂಟು ಇದೆ. ಮತ್ತು ಇದು ನೆಕ್ಲೆಸ್. ಇದೊಂದು 9 ಗ್ರಾಮ್ ವೆಯ್ಟಲ್ಲಾಗಿದೆ. 9 ಗ್ರಾಮ್ ವೆಯ್ಟಲ್ಲಿ ನೋಡ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ ಇದು. ಪಿಕಾಕ್ ಇದೆ, ಇಲ್ಲಿ ಪಿಕಾಕ್ ಇದೆ, ಆ ಕಡೆ ಈ ಕಡೆ ಮ್ಯಾಂಗೋ ಡಿಸೈನ್ ಇದೆ.